ಅದೇನಂದರೆ ಮಾವ ಮದುವೆ ಹಾಲ್ನ ಅವ್ರಿಗೆ ಬೇಕು ಅಂತ ಕೇಳಿದ್ರು ಅಮ್ಮನ ಹತ್ರ. ಒಟ್ನಲ್ಲಿ ಶುಭ ವಿವಾಹ ಕಲ್ಯಾಣ ಮಂಟಪ ನಮ್ ಕೈ ಸೇರ್ಬೇಕು ಅಷ್ಟೇ. ಕರೆಕ್ಟಾಗಿ ಹೇಳಿದ್ರಿ ಆಂಟಿ. 4 ವರ್ಷಗಳ ಹಿಂದೆ ಜಾನ್ಕಮ್ನವರು ಶುಭ ವಿವಾಹ ಕಲ್ಯಾಣ ಮಂಟಪದ ಮೇಲೆ 30 ಲಕ್ಷ ಸಾಲ ಮಾಡಿದ್ರು. ಅದೀಗ ಬೆಳೆದು 60 ಲಕ್ಷ ಆಗಿದೆ. ಕಲ್ಯಾಣ ಮಂಟಪದ ಹೆಸರಲ್ಲೇ ಸಾಲ ಇರೋದು. ನಾಳೆ ನೀವೇ ತೀರಿಸ್ಕೋಬೇಕಾಗತ್ತೆ ಅಲ್ವಾ? ಹೆದರ್ಕೋಬೇಡಿ, ನೀವೇನು ಇದನ್ನ ಚಿಟ್ಕೆ ಹೊಡೆಯೋದ್ರಲ್ಲಿ ತೀರಿಸ್ಕೊಂಡ್ಬಿಡ್ತೀರಾ ಅಲ್ವಾ? ಹಾ, ಇದನ್ನ ತಗೊಳ್ಳಿ, ಬಿಲ್ಸ್. ಏನ್ ಬಿಲ್ಸಾ? ಏನ್ ಬಿಲ್ಸ್ ಇದೆಲ್ಲ? ಏನಿಲ್ಲ, ಕಳೆದ 4 ತಿಂಗಳಿಂದ ಸೌಂಡ್ ಸಿಸ್ಟಮ್ನವರು, ಕೇಟರರ್ಸು, ದಿನಸಿಯವರು ಇವ್ರು ಯಾರ್ದು ಬಿಲ್ಲೇ ಕ್ಲಿಯರ್ ಮಾಡಿಲ್ಲ. ಇವ್ರ ಹತ್ರ ಅವರೆಲ್ಲ ಚೆನ್ನಾಗಿದ್ದಾರೆ, ಅದಕ್ಕೆ ಬಿಲ್ಸ್ ಕ್ಲಿಯರ್ ಮಾಡಿ ಅಂತ ಕೇಳಿಲ್ಲ. ನಾಳೆ ನಿಮ್ ಓನರ್ಶಿಪ್ ಆಯ್ತು ಅಂದ್ರೆ ಕೂಡ್ಲೆ ಬಿಲ್ಸ್ ಕ್ಲಿಯರ್ ಮಾಡಿ ಅಂತ ಕೇಳ್ತಾರೆ. ಆಮೇಲೆ ಅವರು ಡಿಸ್ಕೌಂಟ್ ಕೊಡೋದನ್ನ ನಿಲ್ಲಿಸ್ತೀನಿ ಅಂದ್ರು. ನಿಮ್ಗೆ ಗೊತ್ತಲ್ಲ ಅಂಕಲ್, ಸಂಬಂಧಗಳನ್ನ ಒಂದೇ ದಿನದಲ್ಲಿ ಹಾಳು ಮಾಡ್ಕೋಬಹುದು, ಆದ್ರೆ ಬೆಳೆಸಕ್ಕಾಗಲ್ಲ ನೋಡಿ. ನಿಮ್ಗೆ ಒಂದು 80 ಲಕ್ಷ ಖರ್ಚಿರಬಹುದು ಈಗ. ಏನು 80 ಲಕ್ಷನಾ? ಅಯ್ಯೋ, ಎಲ್ಲಿಂದ ತಗೊಂಡ್ ಬರೋದು ಈಗ ಅಷ್ಟೊಂದು ದುಡ್ಡನ್ನ? ಹ್ಯಾಟ್ಸ್ ಆಫ್ ಅಂಕಲ್ ನಿಮ್ಗೆ, ನೀವು ಗ್ರೇಟ್ ಬಿಡಿ. ಇಲ್ಲ ಅಂದ್ರೆ ಈ ಕಾಲದಲ್ಲಿ ನಿಮ್ಮಂಥವ್ರು ಎಲ್ಲಿ ಸಿಗ್ತಾರೆ ಹೇಳಿ? 80 ಲಕ್ಷ ಸಾಲ ತೀರ್ಸೋ ಜವಾಬ್ದಾರಿ ತಗೊಳ್ಳೋದು ಅಂದ್ರೆ ಏನ್ ತಮಾಷೆನಾ? ಏನಾಯ್ತು ಆಂಟಿ, ಯಾಕೆ ಬೆವರ್ತಾ ಇದ್ದೀರಾ? ಸುನಿದೆ, ಆಂಟಿಗೆ ಒಂದ್ ಲೋಟ ನೀರು ತಗೊಂಬ ಹೋಗು. ಅಯ್ಯೋ, ನೀರೆಲ್ಲ ಏನು ಬೇಡ. ಸರಿ, ಹಾಗಿದ್ರೆ ನಾವಿನ್ ಬರ್ತೀವಿ. ಹಾಗೂ ಪೇಪರ್ ಎಲ್ಲ ಸಿಕ್ತಲ್ಲ, ನಡಿಯೇ ಹರಿಣಿ, ಹೋಗೋಣ. ರೀ, ಸ್ವಲ್ಪ ನೀವು ಸುಮ್ಮನೆ ಇರ್ರಿ. ಕೊಡಿ. ಅಯ್ಯೋ, ನೀವ್ ಬಿಡಿ ಒಂದ್ ಸ್ವಲ್ಪ. ಅದ್ಗೆ ಇದು ನೀವೇ ಇಟ್ಕೊಳ್ಳಿ. ಇದ್ಯಾವುದು ನಮಗ್ ಬೇಡ ಅದ್ಗೆ. ಎಲ್ಲ ಸಾಲ ತೀರದ್ಮೇಲೆ ಫೈನು, ನೋಟಿಸು ಅದೆಲ್ಲ ಮುಗೀಲಿ, ಆಮೇಲೆ ಬೇಕಾದ್ರೆ ನೋಡೋಣ. ಅಲ್ಲಿವರೆಗೂ ಈ ಕಲ್ಯಾಣ ಮಂಟಪ ನಿಮ್ಮ ಹತ್ರನೇ ಇರ್ಲಿ. ಇದ್ ನಮಗ್ ಬೇಡ ಅದ್ಗೆ, ನಮಗ್ ಬೇಡ. ಸರಿ, ಹಾಗಿದ್ರೆ ನಾವಿನ್ ಹೊರಡೋಣವಾ? ರೀ, ಒಂದ್ ನಿಮಿಷ ಇರ್ರಿ. ಅದ್ಗೆ ನಾವಿನ್ ಬರ್ತೀವಿ. ಸುನಿಧಿ, ಶ್ರದ್ಧಾ, ಫ್ರೀ ಮಾಡ್ಕೊಂಡು ಆಗಾಗ ನಮ್ಮ ಮನೆಗೆ ಬರ್ತೀರಿ. ಅಮ್ಮ, ನಾನು ಹೊರಡ್ತೀನಿ. ದೇವ್ರು ಒಳ್ಳೇದು ಮಾಡ್ಲಮ್ಮ. ಲಾಯರ್ ಸಾಹೇಬ್ರೆ, ಬನ್ನಿ. ತುಂಬಾ ಥ್ಯಾಂಕ್ಸ್ ಕಣಪ್ಪ. ನಾನು ಮಾಡಕ್ಕಾಗದೆ ಇರೋ ಕೆಲಸನ ನೀನ್ ಮಾಡಿದೆ. ನನ್ನ ಹೆಂಡತಿ ಎದುರಿಗೆ ನಾನು ಏನೂ ಮಾಡೋಕ್ಕಾಗಲಿಲ್ಲ, ಆದರೆ ನೀನು ಮಾಡಿದ ಕೆಲಸ ರಿಯಲಿ ಗ್ರೇಟ್. ನಾನು ಹೇಳ್ಕೊಳಕ್ಕೆ ಜಾನಕಿ ತಮ್ಮ, ಈ ಮನೆ ಮಗ, ಆದರೆ ಈ ಮನೆಗೆ ನಿಜವಾದ ಗಂಡಸು ನೀನೇ ಕಣಪ್ಪ. ಒಳ್ಳೇದಾಗ್ಲಪ್ಪ ನಿನಗೆ. ಅಕ್ಕ, ನಾನು ಕ್ಷಮಿಸ್ಬಿಡು ಅಕ್ಕ, ಕ್ಷಮಿಸ್ಬಿಡು. ಏ, ಎಂಥ ಮಾತಿದು? ನೀ ನನ್ನ ತಮ್ಮ ಕಣೋ. ಬರ್ತೀನಿ ಅಕ್ಕ, ಬರ್ತೀನಿ ಮಕ್ಕಳೇ.
ಬರ್ತೀನಮ್ಮ. ಸುರೇಶ, ನೀನ್ ಮಾಡಿದ ಉಪಕಾರನ ಆಂಟಿ ನೀವ್ ಇದನ್ನೆಲ್ಲ ಮಾತಾಡೋ ಹಾಗೆ ಇಲ್ಲ. ಏನಪ್ಪ ನಿಜವಾದ ಗಂಟು ಹೀರೋ ಸೂಪರ್ ಸುರೇಶ್. ಅವಳಿಗೆ ಸರಿಯಾಗಿ ಉತ್ತರ ಕೊಟ್ಟೆ ನೀನು. ಮೊದ್ ಬಿಟ್ಟಿದ್ಲು ಛತ್ರ ತಕೊಂಡು ಹೋಗೋಕೆ. ನೀನ್ ಏನ್ ಮಾಡ್ದೆ ಅಂತ ನಾನು ಈಗಲೇ ಫೇಸ್ಬುಕ್ಕಲ್ಲಿ ಸ್ಟೇಟಸ್ ಹಾಕ್ಬಿಡ್ಲಾ? ಸುಮ್ಮಿರಿ ನಾನೇನು ಮಾಡಿಲ್ಲ. ಈ ಮನೆಗೆ ಅಂತ ಆಂಟಿ ಎಷ್ಟು ಕಷ್ಟಪಡ್ತಾರೆ ಅಂತ ಎಲ್ರಿಗೂ ಗೊತ್ತು. ಗಾಳಿ ನೀರು ಇಲ್ಲದೆ ಇರಬಹುದು, ಆದರೆ ಆಂಟಿ ನೀವಿಲ್ಲದೆ ನಾವ್ಯಾರೂ ಇರೋಕ್ಕಾಗಲ್ಲ ಆಂಟಿ. ಈ ಮನೆಗೆ ನಿಜವಾಗ್ಲೂ ನೀವೇ ಯಜಮಾನ. ನೀದಂಥ ಪಕ್ಕದ ಮನೆಯವನಿದ್ರೆ ಯಾರು ಬೇಕಾದ್ರೂ ಮನೆ ನಡೆಸ್ತಾರೆ. ಈ ಪಕ್ಕದ ಮನೆಯವನಿಗೆ ಒಂದು ಲೋಟ ಟೀ ಸಿಗತ್ತಾ? ಒಂದು ನಿಮಿಷಪ್ಪ, ತಗೊಂಬರ್ತೀನಿ, ಕೂತ್ಕೋ. ಹೀಗೆ ಹೇಳಿದ್ರೆ ನಿಂಗೆ ಬೇಜಾರಾಗತ್ತೆ ಅಂತ ನಂಗೆ ಗೊತ್ತು. ಆದರೂ ಥ್ಯಾಂಕ್ ಯು ಸುರೇಶ್, ನಿನ್ನಿಂದ ತುಂಬಾ ಉಪಕಾರ ಆಯಿತು. ಸುಬಿ ಸುಬಿ, ಅಲ್ಲಿ ನೋಡವ್ರು ಲವಿ ಡವಿ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ಈರುಳಿರಲಿ. ಸುನಿಧಿ, ಬಾಯಿಲಿ. ಬಂದೆ ಅಮ್ಮ. ಸಾರಿ, ಅವಳು ಏನಾದರೂ ಹೇಳ್ತಾನೆ ಇರ್ತಾಳೆ. ಹೌದು, ಸುನಿಧಿ ಹಾಗೆ. ತಗೋ. ಥ್ಯಾಂಕ್ ಯು. ಹಬ್ಬ, ಮ್ಯಾಟ್ ಎಲ್ಲ ಕ್ಲಿಯರು. ಹಾಗಾದ್ರೆ ನಾನು ಹೋಗ್ಬೋದು. ಎಲ್ಲಿಗೆ ಹೋಗ್ತಿದ್ಯಾ? ಅದೇಮ್ಮ, ಇವತ್ತೊಂದು ಲೈವ್ ಕಾನ್ಸರ್ಟ್ ಇದೆ. ಯಾರ್ದು? ಬಾಲ್ಮುರಳಿ ಕೃಷ್ಣ ಅವ್ರದಾ? ಅಚ್ಚೋ, ರಾಕ್ ಸ್ಟಾರ್ ಭುವಂದು. ಅವನ್ಗೆಲ್ಲಿ ಹಾಡಕ್ ಬರುತ್ತೆ, ಅವನು ಕಿರ್ಚ್ತಾನೆ. ನೋಡು ಸುರೇಶ್, ಅವನು ಸೂಪರ್ ಸಿಂಗರ್. ಅವನ ಬಗ್ಗೆ ಹೀಗೆಲ್ಲ ಹೇಳಿದ್ರೆ ನನಗೆ ಕೋಪ ಬರುತ್ತೆ ಅಷ್ಟೇ. ನೋಡು, ನೀನ್ ಅದಕ್ಕೆಲ್ಲ ಹೋಗೋದು ಬೇಡ ಅಷ್ಟೇ. ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದಾರಮ್ಮ. ಪ್ಲೀಸ್ ಅಮ್ಮ, ಒಂದೇ ಒಂದ್ಸಲಿ ಹೋಗಿ ಬರ್ತೀನಿ. ಒಬ್ಳೆ ಹೋಗೋದು ಬೇಡ. ಬೇಕಿದ್ರೆ ಸುರೇಶ್ನ ಕರ್ಕೊಂಡು ಹೋಗು. ನೀನ್ ಅವನ್ನ ಕರ್ಕೊಂಡು ಹೋದ್ರೆ ಪರ್ಮಿಷನ್ ಕೊಡ್ತೀನಿ ನಾನು. ಏನು ಸುರೇಶ? ನಾನು ಹೋಗಲ್ಲ ಅವನ ಜೊತೆಗೆ. ಹಾಗಿದ್ರೆ ಹೋಗೋದು ಬೇಡ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ. ಏನಪ್ಪ ಸುರೇಶ, ಕರ್ಕೊಂಡು ಹೋಗ್ತೀಯಾ ಇವಳನ್ನ? ಓ, ನೀವ್ ಇಷ್ಟೊಂದು ಹೇಳಿದ್ಮೇಲೆ ಕರ್ಕೊಂಡು ಹೋಗ್ತೀನಿ ಆಂಟಿ. ಶ್ರದ್ಧಾ, ನಾನು ಹೊರಡ್ತೀನಿ. ಬಾಯ್ ಸುನಿಧಿ. ನಾನು ಸಂಜೆ ಬರ್ತೀನಿ, ಲೇಟ್ ಮಾಡಬೇಡ. ಬಾಯ್. ಚೇಚೆ, ಹೋಗಿ ಹೋಗಿ ನಾನು ಇವನ್ ಜೊತೆಗೆ ರಾಕ್ ಕಾನ್ಸರ್ಟ್ ಹೋಗ್ಬೇಕಾ? ಇವ್ ನನ್ನ ಕುಣಿಯಕ್ಕೂ ಬಿಡಲ್ಲ. ಸುನಿಧಿ, ಸುನಿಧಿ.
ಭುವನ್ ಇದಾನಲ್ಲ ಅವನ್ಗೆಲ್ಲಿ ಹಾಡಕ್ ಬರುತ್ತೆ, ಅವನು ಕಿರ್ತಾನೆ. ಈ ಭುವನ್ ಅಂತೆ ಅವನ್ ಹಾಡಂತೆ. ಏ ಸುರೇಶ್, ಸುಮ್ನೆ ಗಾಡಿ ಓಡಿಸ್ತೀಯಾ? ಯಾಕೆ ಅವಾಗ್ಲಿಂದ ತಲೆ ತಿಂತಿದ್ಯಾ? ಹಾಗಲ್ಲ ಸುನಿಧಿ, ಈ ಭುವನ್ ಇದಾನಲ್ಲ. ನೋಡು ಸುರೇಶ್, ಭುವನ್ ಗ್ರೇಟ್, ಅಮೇಜಿಂಗ್, ಸೂಪರ್ ಕೂಲ್, ಫ್ಯಾಂಟಾಸ್ಟಿಕ್. ನಿಂಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳು, ನಾನು ಇಲ್ಲಿಂದಾನೆ ಹೇಳ್ಬಿಡ್ತೀನಿ. ಬೇಡ ಬೇಡ, ಹಾಗಿದ್ರೆ ನಾನು ತಲೆ ತಿಂದೆ ಸುಮ್ನೆ ಗಾಡಿ ಓಡಿಸು. ಸುರೇಶ ರಾತ್ರಿ ಇಲ್ಲೇ ಊಟಕ್ಕೆ ಬರ್ತಾನೆ ಏನೋ ಅಂತ ಕೇಳಬೇಕಾಗಿತ್ತು. ಪಾಪ ಸುನಿಧಿಗೆ ಕರ್ಕೊಂಡು ಹೋಗಿದ್ದಾನೆ. ಅವ್ನ ರೂಮ್ಮೇಟ್ ಇರ್ತಾನಲ್ಲಮ್ಮ, ಏನೋ ಅಡುಗೆ ಮಾಡ್ಕೊಂಡಿರ್ತಾರ ಅವರು. ಪಾಪ ಇನ್ನು ಎಷ್ಟು ದಿನ ಅವನೇ ಅಡುಗೆ ಮಾಡ್ಕೊಂಡು ಊಟ ಮಾಡೋ ಕಷ್ಟ ಇದೆಯೋ ಏನೋ. ಒಂದು ಒಳ್ಳೆ ಹುಡುಗಿ ಹುಡುಕ್ಬೇಕು ಅವನಿಗೆ. ಹೌದು ಜಾನಕಿ, ಅದೇ ಅಲ್ಲಿ 2ನೇ ಕ್ಲಾಸಲ್ಲಿ ಇದ್ದಾಳಲ್ಲ, ಆ ಶ್ರೀನಿವಾಸಯ್ಯನವ್ರ ಮಗಳು, ಅವಳ ಹೆಸರು ಮಾನಸ. ಚೆ ಬೇಡಮ್ಮ, SSLC ಕೂಡ ಪಾಸ್ ಮಾಡಿಲ್ಲ ಅವಳು. ಅಂತವಳನ್ನ ನಮ್ ಸುರೇಶನ್ ತರೋದಾ? ಅಮ್ಮ, ಅದು ಯಾರವರು ಹೆಸರೇ ನೆನಪಾಗ್ತಾ ಇಲ್ವಲ್ಲ. ಹಾ, ಬ್ಯಾಂಕ್ ಮ್ಯಾನೇಜರ್ ಪ್ರಭಾಕರ್ ಮಗಳು, ಅವಳು ಹೇಗಿದ್ದಾಳೆ? ಅಮ್ಮ, ಹೋಗಿ ಹೋಗಿ ಆ ಸವಿತನ್ ಬಗ್ಗೆ ಹೇಳ್ತಾ ಇದ್ಯಾ ನೀನು? ಅವಳು ಎಷ್ಟೊತ್ತಿಗೆ ರಾತ್ರಿ ಮನೆಗೆ ಬರ್ತಾಳೆ ಗೊತ್ತಾ? ಆಲ್ರೆಡಿ ಯಾರನ್ನೂ ಲವ್ ಬೇರೆ ಮಾಡ್ತಾ ಇದ್ದಾಳೆ. ನಮ್ ಸುರೇಶಂಗೆ ಸೆಟ್ಟೇ ಆಗಲ್ಲ ಅಮ್ಮ. ಹಾಗಿದ್ರೆ ಅನುಪಮ ಇದ್ದಾಳಲ್ಲ. ಅಮ್ಮ ಸುಮ್ಮನೆ ಇರ್ತೀಯ ನೀನು? ಅವಳು ಊರವ್ರ ಸುದ್ದಿನೆಲ್ಲ ಗಾಸಿಪ್ ಮಾತಾಡ್ಕೊಂಡು ಇರೋದ್ರಲ್ಲಿ ಬೆಸ್ಟು ಅಷ್ಟೇ. ಮೇಕಪ್ ಮಾಡ್ಕೊಂಡು ಸುಂದರಿ ತರ ಊರೆಲ್ಲ ಸುತ್ತಾ ಇರ್ತಾಳೆ. ತಲೆಲಿ ಒಂಚೂರು ಬುದ್ಧಿನೇ ಇಲ್ಲ ಅಂತೀನಿ. ಸುರೇಶ್ಗೆ ಎಂತ ಹುಡುಗಿ ಬೇಕು ಗೊತ್ತಾ? ಅವನನ್ನ ಅರ್ಥ ಮಾಡ್ಕೊಳ್ಳುವಂತ, ಅವನ ಆಡೋ ಮಾತಿಗೆ ಬೆಲೆ ಕೊಡುವಂತ ಸಾಫ್ಟ್ ಹುಡುಗಿ ಬೇಕು. ಸಾಫ್ಟ್ ಯಾರು? ಹಾ, ನಮ್ಮ ಶ್ರದ್ಧಾ ಹೇಗೆ? ಅವಳು ಅಮ್ಮ ಸುಮ್ಮನೆ ಇರ್ತೀಯ ನೀನು? ಶ್ರದ್ಧಾ, ಸುರೇಶ ತುಂಬಾ ಒಳ್ಳೆ ಹುಡುಗ. ಪಾಪ ನಿನ್ನನ್ ಕಂಡ್ರೆ ಅವನಿಗೆ ತುಂಬಾ ಇಷ್ಟ. ಹೇಳ್ಕೊಳಕ್ ನಾಚಿಕೆ ಪಡ್ಕೋತಾನಷ್ಟೇ. ಇಲ್ಲ ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ಏನೋ ಅಪ್ಪ, ನನಗೆ ಗೊತ್ತಿಲ್ಲ. ಆದ್ರೆ ಶ್ರದ್ಧಾ, ನನ್ನ ಮನಸ್ಸಂತೂ ಅವನು ನಿನ್ನ ತುಂಬಾ ಪ್ರೀತಿಸ್ತಾನೆ ಅಂತೆಲ್ಲ ಹೇಳ್ತಾ ಇದೆ. ಏ ಸುನಿಧಿ, ಯಾರೇ ಅವನು? ಅವನಾ? ಅವ್ನು ನಮ್ಮ ನೇಬರ್ ಕಾಣೆ. ಅಮ್ಮ ಒಬ್ಳೆ ಹೋಗೋದು ಬೇಡ, ಹೋಗೋದಾದ್ರೆ ಅವನ ಜೊತೆ ಹೋಗು ಅಂದ್ಲು. ಏನು ಮಾಡಲಿ, ಅದಕ್ಕೆ ಅವನ ಜೊತೆ ಬಂದೆ. ಯಾರಾದ್ರೂ ರಾಕ್ ಕನ್ಸಲ್ಗೆ ಈ ಥರ ಡ್ರೆಸ್ ಹಾಕೊಂಡು ಬರ್ತಾರಾ? ನೋಡೆ, ಮೊದಲೇ ನಾನು ಇರಿಟೇಷನಲ್ಲಿದ್ದೀನಿ, ಮತ್ತೆ ನನಗೆ ಇರಿಟೇಷನ್ ಮಾಡಬೇಡ. ಸುನೀತಿನ ಮೊದಲೇ ಪಾಸ್ ತೊಗೊಂಡು ಲಕ್ಕಿ ಆಗಿಬಿಟ್ಟೆ ಕಣೆ. ನಾನು ಹೆಂಗೋ ಇಲ್ಲಿ 500 ರುಪೀಸ್ನಲ್ಲಿ ಸಿಗುತ್ತೆ ಅಂತ ಬಂದರೆ 500 ರುಪೀಸ್ ಪಾಸ್ನ 2000 ರುಪೀಸ್ಗೆ ಸೇಲ್ ಮಾಡ್ತಾ ಇದ್ದಾರೆ ಬ್ಲ್ಯಾಕ್ನಲ್ಲಿ. ಓ ಮೈ ಗಾಡ್, ಅಷ್ಟೊಂದು ಕಾಸ್ಟ್ಲಿನಾ? ಸ್ಟಿಲ್ ಓಕೆ ಕಣೆ, ಭುವನ್ ಶೋ ನೋಡೋದಕ್ಕೆ ಅಷ್ಟು ಕೊಟ್ಟರು ಪರವಾಗಿಲ್ಲ. ಸುನಿಧಿ, ಏನಿದು ಒಂದೊಂದು ಪಾಸ್ಗೆ 2,000 ರೂಪಾಯಿ? ಅದು ಇವನ್ ಹಾಡೋದಕ್ಕೆ ವಾಟ್ ನಾನ್ಸೆನ್ಸ್. ಜನ ದುಡ್ಡು ಕೊಡ್ತಾರೆ ಅಂತ ವಸೂಲಿ ಮಾಡ್ತಾ ಇದ್ದಾರ ನೋಡು. ಇದ್ರ ವಿರುದ್ಧ
ನಾವೆಲ್ಲ ಪ್ರೊಟೆಸ್ಟ್ ಮಾಡ್ಬೇಕು. ಸುರೇಶ್, ಈಗ ನೀನ್ ಸುಮ್ನೆ ಇರ್ತೀಯಾ? ನನ್ ತಲೆ ತಿನ್ಬೇಡ. ಅದೇ ಸುನಿಧಿ ಬಿಟ್ಬಿಡಕ್ಕಾಗತ್ತೆ? 1-2 ರೂಪಾಯ 1,500 ಎಕ್ಸ್ಟ್ರಾ ಕಿತ್ಕೋತಾ ಇದಾರೆ. ಏನ್ ಆಕ್ಸಿಡೆಂಟ್ ಆಯ್ತಾ? ಎಲ್ರು ಓಡ್ತಾ ಇದ್ದೀರಾ? Yeah. What? Rockstar. Man, rockstar. Love, love, happy love, love, love. What? Happy Let's go. Love, happy love. Rockstar. Love, love. Rockstar. Happy love. Rockstar. Love, love. Rockstar. We got how much I show. Got one like do it like a rockstar. ಏನ್ ಹುಚ್ಚಾಟನಪ್ಪ. ದೇವರೇ ಪ್ರತ್ಯಕ್ಷ ಆದ್ರೂ ಜನ ಈ ತರ ಆಡಲ್ಲ. ಯಾರೋ ನೀನು ಹುಡುಗಿಯರನ್ನೆಲ್ಲ ತಳ್ತಾ ಇದೆಯಲ್ಲ, ಹುಡುಗಿಯರ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಎಷ್ಟೋ ಸೊಕ್ಕು ನಿಮ್ಗೆ? ಕೇಸ್ ಹಾಕ್ತೀನಿ ನಿಮ್ ಮೇಲೆ. 500 ರೂಪಾಯಿ ಟಿಕೆಟ್ ನ 2,000 ರೂಪಾಯಿಲಿ ಬ್ಲಾಕ್ ಅಲ್ಲಿ ಮಾರ್ತಾ ಇದೀಯಾ? ನಿಮ್ಮನ್ನ ಬಿಡಲ್ಲ ಕಣಲೇ, ಬಿಡಲ್ಲ. ಸುರೇಶ್, ಸ್ವಲ್ಪ ಸುಮ್ಮನೆ ಇರ್ತೀಯಾ ಪ್ಲೀಸ್? ಸುರೇಶ್, ಸುರೇಶ್, ಯಾವನ ನೀನು? ನಮ್ಮ ಮೇಲೆ ಕೇಸ್ ಹಾಕ್ತೀಯಾ? ಯಾರ ನೀನು? ನಾನೊಬ್ಬ ಕಾಮನ್ ಮ್ಯಾನ್. ನೀವು ಮಾಡ್ತಿರೋ ಅನ್ಯಾಯನೆಲ್ಲ ನೋಡ್ಕೊಂಡು ಸುಮ್ನೆ ಇರ್ಬೇಕಾ ನಾವು? ನಾನ್ ಕೇಸ್ ಹಾಕ್ತೀನಿ. ಅದೇನ್ ಕೇಸ್ ಹಾಕ್ತಿ? ಹಾಕೋಗ. ಏನ್ರ ಮಕ್ಕ ನೋಡ್ತಾ ಇದ್ದೀರಾ? ಒಂತಿ ಇವನ್ ಕಡೆ ತೊಡ್ರ. ಏನ್ ಹೊಡಿ ಯಾಕೆ ಹೊಡಿತೀರಾ? ಸುರೇಶ್, ಆಯ್ತಾ? ಈಗ ನಿನಗೆ ಸಮಾಧಾನ ಆಯ್ತಾ? ಅಲ್ಲ ಸುನಿಧಿ, ಮಾತಾಡ್ಬೇಡ. ಶಟ್ ಅಪ್. ಶಟ್ ಅಪ್. ಏನು ಏನ್ ನಿನ್ ದೊಡ್ಡ ಕ್ರಾಂತಿಕಾರಿ ಅನ್ಕೊಂಡಿದ್ಯಾ? ಏನೋ ಮಾಡಕ್ಕಾಯ್ತು ನಿನ್ ಕೈಯಲ್ಲಿ? ಇಷ್ಟು ದಿನ ನಾನು ನಿನ್ನ ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಯ್ತು ನೀನ್ ಎಂತವನು ಅಂತ. ಏನೋ ಅಂದೆ ನೀನ್ ನನ್ ಬೋನ್ ಬಗ್ಗೆ. ಅವನು ಜನರ ಮನ್ಸಿಗೆ ಸಂತೋಷ ಕೊಡ್ತಾನೆ, ಆದ್ರೆ ನೀನ್ ಹಾಗಲ್ಲ. ಜನರ ಮನ್ಸಿಗೆ ಕಷ್ಟ ಕೊಡಕ್ಕಂತಾನೆ ಹುಟ್ಟಿರಿಯಾ. You are an unhappy man. ನೋಡು ಸುರೇಶ್, ನನಗ್ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ. ಸುಮ್ನೆ ಏನೇನೋ ಹೇಳಿ ನನಗ್ ಸಿಟ್ಟು ಜಾಸ್ತಿ ಮಾಡ್ಬೇಡ. ಭುವನ್ ಒಂದೇ ಒಂದ್ ನೋಟಕ್ಕೆ ಎಷ್ಟು ಜನ ಕಾಯ್ತಾ ಇದ್ರು. ಅದನ್ನ ನೀನ್ ನೋಡೋದ್ಯಲ್ಲ, ಅದು ನಮಗ್ ಖುಷಿ ಕೊಡುತ್ತೆ. ಆದ್ರೆ ಅದ್ ನಿಮ್ಮಂತವ್ರಿಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಛೇ, ಮೊದ್ಲೇ ನಾನು ಹೇಳ್ದೆ ನಿನ್ ಜೊತೆ ಹೋಗಲ್ಲ ಅಂತ. ಅಮ್ಮನೇ ನನ್ ಮಾತ್ ಕೇಳಲಿಲ್ಲ. ಇನ್ಮೇಲೆ ನಿನ್ ಜೊತೆಗ್ ಬಂದ್ರೆ ಕೇಳು, ಬಂದ್ರೆ ಹೋಗೋಣ. ಆ ಸುರೇಶ್ ಇಂದಾಗಿ ಒಳ್ಳೆ ಲೈವ್ ಕಾನ್ಸರ್ಟ್ ಇಂದ ಹೊರ ಬರೋಂಗಾಯ್ತು. ಮೊದ್ಲೇ ನನ್ಗೆ ಅವನ ಜೊತೆ ಹೋಗಕ್ ಇಷ್ಟ ಇಲ್ಲ, ಬೇಡ ಬೇಡ ಅಂದ್ರು ಅವನ ಜೊತೆನೆ ಕಳ್ಸಿದ್ರು. ಈಗ ನೋಡು ಎಲ್ಲ ಮಿಸ್ ಆಗೋಯ್ತು. ಇವಳ ಬುದ್ಧಿ ಸುರೇಶ್ಗೆ ಇಷ್ಟ ಆಗಲ್ಲ, ಸುರೇಶ್ ಬುದ್ಧಿ ಇವಳಿಗಿಷ್ಟ ಆಗಲ್ಲ. ಯಾಕೆ ಹೀಗಾಡ್ತಾ ಇದೀಯಾ? ಏನಾಯ್ತು ಅಂತ ಈಗ? ನಿದ್ದೆ ಗೆಡೋದು ತಪ್ಪು ಅಷ್ಟೇ. ಸುರೇಶ ಗಲಾಟೆ ಮಾಡಿದ್ರೆ ಒಳ್ಳೇದಕ್ಕೆ ಮಾಡಿರ್ತಾನೆ. ಪಾಪ ಸುರೇಶ್ಗೆ ಅದೇನು ಅಂದಿರ್ತಾಳೋ ಏನು, ಅವನದೆಷ್ಟು ಬೇಜಾರು ಮಾಡ್ಕೊಂಡಿದ್ದಾನೋ ಏನು.